ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆಗಿ ಇಡೀ ಪ್ರಪಂಚಕ್ಕೆ ಬೆಲೆ ಏರಿಕೆಯ ಬಿಸಿ ಕೂಡ ತಡ್ತಾ ಇದೆ. ಇದರ ನಡುವೆ ಇದೀಗ ಇರಾನ್ ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿ 3 ಪರಮಾಣು ಕೇಂದ್ರವನ್ನು ಧ್ವಂಸ ಮಾಡ್ತಲ್ಲ, ಅದರಿಂದ ಆಕ್ರೋಶತೆಗೊಂಡಂಥ ಇರಾನ್ ಕೂಡ ಇದೀಗ ಪ್ರಪಂಚಕ್ಕೆ ತೈಲ ಬಹಿಷ್ಕಾರ ಮಾಡುವಂಥ ಮತ್ತು ತೈಲವನ್ನು ಸಾಗಿಸುವಂಥ ಒಂದು ಹಾರ್ಮುಜ್ ಸ್ಟ್ರೀಟನ್ನು ಬಂದ್ ಮಾಡುವುದಾಗಿ ಬೆದರಿಕೆ ಹಾಕಿದೆ. ಹಾರ್ಮುಜ್ ಸ್ಟ್ರೀಟ್ ಅನ್ನು ಬಂದ್ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ತೈಲ ಬೆಲೆಯಲ್ಲಿ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನು ನೋಡಬೇಕು. ಜೊತೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಭಾರತಕ್ಕೂ ಕೂಡ ಅತ್ಯಂತ ದೊಡ್ಡ ಸಂಕಷ್ಟವನ್ನು ಉಂಟು ಮಾಡಿದೆ. ಅದೇನೆಂದರೆ, ನಮ್ಮ ಭಾರತದಿಂದ ಇರಾನ್ಗೆ ಹೋಗ್ತಿರುವಂಥ 1 ಲಕ್ಷ ಟನ್ನಷ್ಟು ಬಾಸ್ಮತಿ ರೈಸ್ ಕೂಡ ಗುಜರಾತ್ನ ಪೋರ್ಟ್ನಲ್ಲಿ ಹಾಗೆ ಸಾಗಣೆಯಾಗದೆ ಹಾಗೆ ಬಿದ್ದಿದೆ. ಹಾಗಾಗಿ ಭಾರತದ ಈ ಬಾಸ್ಮತಿ ರೈಸ್ನ ಬೆಲೆ ಕೂಡ ಇದೀಗ 5 ರಿಂದ 6 ರೂಪಾಯಿಯಷ್ಟು 1 kgಗೆ ಕಡಿಮೆಯಾಗಿದೆ. ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, 10 ದಿನದ ನಂತರ ಅಮೆರಿಕ ಯಾವಾಗ ಇರಾನ್ ಮೇಲೆ ದಾಳಿ ಮಾಡಿ 3 ಪರಮಾಣು ಕೇಂದ್ರವನ್ನು ಧ್ವಂಸ ಮಾಡ್ತಲ್ಲ, ತನ್ನ B-2 ಬಾಂಬರ್ಗಳ ಮುಖಾಂತರ ಸರಿಸುಮಾರು 9,000 ಕಿಲೋಮೀಟರ್ನ ಆ ದೂರವನ್ನು ಕ್ರಮಿಸಿ ಇರಾನಿನ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದ ನಂತರ ಇರಾನ್ ಕೂಡ ಇದೀಗ ಪ್ರಪಂಚಕ್ಕೆ ತನ್ನ ಶಕ್ತಿಯನ್ನು ತೋರಿಸಲಿಕ್ಕೆ ಮುಂದಾಗಿದ್ದದ್ದು. ಏನಂದರೆ, ಇರಾನಿನ ಒಂದು ಭಾಗದಲ್ಲಿ ಹಾದ್ಕೊಂಡು ಹೋಗಿರುವಂಥ ಹಾರ್ಮುಜ್ ಸ್ಟ್ರೇಟ್ ಅನ್ನು ಅಥವಾ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ ಅದರಿಂದ ಪ್ರಪಂಚಕ್ಕೆ ತೈಲ ಸಾಗಣೆ ಮಾಡುವಂಥ ಹಡಗುಗಳನ್ನು ಬಂದ್ ಮಾಡ್ತೇವೆ ಮತ್ತು ಆ ಸಂಧಿಯನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇದರಿಂದ ಇಡೀ ಪ್ರಪಂಚಕ್ಕೆ ತೈಲದ ಬೆಲೆ ಏರಿಕೆ ಆಗುತ್ತೆ, ತೈಲ ಕಡಿಮೆ ಆಗುತ್ತೆ. ಅದರಲ್ಲೂ ನಮ್ಮ ಏಷ್ಯನ್ ಕಂಟ್ರೀಸಿಗೆ ತೈಲದ ಕೊರತೆ ಆಗುತ್ತೆ. ಅದರಲ್ಲೂ ಚೀನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಭಾರತ ಆಗಿರ್ಬೋದು, ಹಾಗೆ ದಕ್ಷಿಣ ಕೊರಿಯಾ ಆಗಿರ್ಬೋದು, ಇವಕ್ಕೆಲ್ಲ ತೈಲ ಉತ್ಪಾದನೆ ಅಥವಾ ತೈಲ ಪೂರೈಕೆ ಮಾಡೋದು ಇರಾನಿಂದ ಆಗುತ್ತೆ. ಯಾಕಂದರೆ ನಾವು ಗಲ್ಫ್ ಕಂಟ್ರಿಯಿಂದ ಅಥವಾ ಅರಬ್ ಕಂಟ್ರಿಯಿಂದ ತೈಲವನ್ನು ಇಲ್ಲಿಗೆ ಸಾಗಣೆ ಮಾಡ್ಕೊಂಡು ಇಲ್ಲಿ ನಾವು ಪ್ಯೂರಿಫಿಕೇಶನ್ ಮಾಡ್ತೇವೆ. ಅದರಲ್ಲೂ ಮುಖ್ಯವಾಗಿ ಈ ಹಾರ್ಮುಜ್ ಸ್ಟ್ರೀಟ್ ಎಲ್ಲಿ ಬರುತ್ತೆ ಅಂದರೆ ಅದು ಯಾರದ ಒಡೆತನಕ್ಕೆ ಬರುತ್ತೆ ಅಂದರೆ ಅದೊಂದು ದ್ವೀಪ ರಾಷ್ಟ್ರವಾಗುತ್ತೆ. ದ್ವೀಪ ರಾಷ್ಟ್ರ ಅಂದರೆ ಅದು ದಕ್ಷಿಣಕ್ಕೆ ಓಮನ್ ಹಿಡಿತಲ್ಲಿರುತ್ತೆ ಮತ್ತು ಉತ್ತರಕ್ಕೆ ಇರಾನ್ ಹಿಡಿತಲ್ಲಿರುತ್ತೆ. ಆ ಇರಾನ್ ಮತ್ತು ಓಮನ್ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಸರಿಸುಮಾರು 22 ಮೈಲ್ ಅಂದರೆ ಸರಿಸುಮಾರು 33 ಕಿಲೋಮೀಟರ್ಷ್ಟು ಅಂತರ ಇರುತ್ತೆ. ಹಾಗಾಗಿ 2 ರಾಷ್ಟ್ರಗಳಿಗೂ ಕೂಡ ಆ ಜಲಸಂಧಿಯ ಒಂದು ಹಕ್ಕಿರುತ್ತೆ. ಹಾಗಾಗಿ ಇರಾನ್ ಏನು ಹೇಳ್ತಿದೆ ಅಂದರೆ, ಆ ಮಾರ್ಗವಾಗಿ ಹೋಗುವಂಥ ಎಲ್ಲ ಹಡಗುಗಳನ್ನ ತಡಿತೇವೆ. ಹಾಗಾಗಿ ಇದರಿಂದ ಏನೆಲ್ಲ ನಮ್ಮ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ ಅಂದರೆ ಸರಿಸುಮಾರು 20 ಮಿಲಿಯನ್ ಬ್ಯಾರಲ್ನಷ್ಟು ತೈಲ ಪ್ರತಿದಿನ ಇಡೀ ನಮ್ಮ ಏಷ್ಯನ್ ಕಂಟ್ರಿಗೆ ಸಪ್ಲೈ ಆಗುತ್ತೆ. ಅದರಲ್ಲಿ ಸೌದಿ ಅರೇಬಿಯಾ ಮತ್ತು ಗಲ್ಫ್ ಕಂಟ್ರಿಗೂ ಸಪ್ಲೈ ಆದರೂ ಕೂಡ ನಮ್ಮ ಏಷ್ಯನ್ ಕಂಟ್ರಿಗೆ ಸುಮಾರು 80% ತೈಲ ಸಪ್ಲೈ ಆಗುತ್ತೆ. ಅದರಲ್ಲಿ CNG ತೈಲ ಕೂಡ ಭಾರತಕ್ಕೆ ಬರುತ್ತಲ್ಲ, ಅದು ಕೂಡ ಇರಾನಿಂದ ಬರುತ್ತೆ ಅಥವಾ ಹಾರ್ಮುಜ್ ಸ್ಟ್ರೀಟಿಂದ ಬರುತ್ತೆ. ಒಂದು ವೇಳೆ ಹಾರ್ಮುಜ್ ಸ್ಟ್ರೀಟನ್ನು ಇರಾನ್ ಅಂದರೆ ಕ್ಲೋಸ್ ಮಾಡಿದರೆ ಅಥವಾ ಅದರ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇದ್ದರೆ ಆಗ ಯಾವುದು ಹಡಗು ಕೂಡ ಆ ಹಾರ್ಮುಜ್ ಸ್ಟ್ರೀಟಿಂದ ಸಾಗಣೆ ಮಾಡಲ್ಲ ಅಥವಾ ತೈಲ ಸಾಗಣೆ ಮಾಡಲ್ಲ. ಒಂದು ದಿನಕ್ಕೆ ಸರಿಸುಮಾರು 20 ಮಿಲಿಯನ್ ಬ್ಯಾರಲ್ನಷ್ಟು ತೈಲ ಪ್ರಪಂಚಕ್ಕೆ ಹೋಗದೇ ಇದ್ರೆ ಅದು 2 ರೀತಿಯಿಂದ ತೊಂದರೆ ಆಗುತ್ತೆ. ಒಂದು, ಪ್ರಪಂಚದ ತೈಲ ಬೆಲೆ ಏರಿಕೆ ಕೂಡ ಆಗುತ್ತೆ ಮತ್ತು ಪ್ರಪಂಚಕ್ಕೆ ಅದು ಏಷ್ಯನ್ ಕಂಟ್ರಿಗಳಿಗೆ ಆ ತೈಲದ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ. ಜೊತೆಗೆ ಇರಾನ್ಗೂ ಕೂಡ ಅದರಿಂದ ದೊಡ್ಡ ಹೊಡೆತಾಗುತ್ತೆ ಮತ್ತು ಆರ್ಥಿಕ ಭೂಕಂಪ ಅಂತ ಹೇಳ್ಬೋದು. ಇವೆಲ್ಲದರಿಂದ ಒಂದು ಸ್ಪಷ್ಟ ನಮ್ಮ ಭಾರತಕ್ಕಾಗತ್ತೆ. ಭಾರತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ, ಈಗಾಗಲೇ ಬೇರೆ ಬೇರೆ ಕಂಟ್ರಿಗಳಲ್ಲಿ ತೈಲ ಸ್ಟಾಕ್ ಆಗಿದೆ. ಹಾಗಾಗಿ ಯಾವುದೇ ಯುದ್ಧ ಆಗಲಿ, ಯಾವುದೇ ಒಂದು ಆರ್ಥಿಕ ಸಂಕಷ್ಟ ಅಥವಾ ಎಮರ್ಜೆನ್ಸಿ ಆದರೂ ಕೂಡ ನಮ್ಮಲ್ಲಿ ಬೇಕಾಗಿರುವಂಥ ಅಕ್ಕಿ ಆಗಿರ್ಬೋದು, ತೈಲ ಆಗಿರ್ಬೋದು, ಬೇಕಾದ ಎಲ್ಲವೂ ಕೂಡ ಬೇರೆ ಬೇರೆ ರಾಷ್ಟ್ರಗಳ ಸಂಗ್ರಹವಾಗುತ್ತೆ ಮತ್ತು ಅದಕ್ಕೆ ಬೇಕಾದಂಥ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೇವೆ. ಹಾಗಾಗಿ ಒಂದು ವೇಳೆ ಇರಾನ್ ಆ ಹಾರ್ಮುಜ್ ಸ್ಟ್ರೀಟನ್ನು ಬಂದ್ ಮಾಡಿದ್ರೂ ಕೂಡ ನಮಗೆ ತೈಲ ಪೂರೈಕೆಯಲ್ಲಿ ಅಥವಾ ನಾವು ತೈಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗಲ್ಲ. ಕೆಲವೊಂದಿಷ್ಟು ತೈಲ ಸಾಗಣೆಯ ವೆಚ್ಚ ಸ್ವಲ್ಪ ಜಾಸ್ತಿ ಆಗೋದೇ ಹೊರತು ನಮಗೆ ತೈಲ ಸಿಗುತ್ತೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಚೀನಾಗೂ ಕೂಡ ಅದರಿಂದ ತೊಂದರೆ ಆಗುವಾಗಿದ್ದರೆ ಇರಾನ್ ಆ ಹಾರ್ಮುಜ್ ಸ್ಟ್ರೀಟನ್ನು ಬಂದ್ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ. ಯಾಕಂದರೆ ಈಗಾಗಲೇ ಚೀನಾ ಮತ್ತು ರಷ್ಯಾ ಎರಡೂ ಕೂಡ ಇರಾನ್ಗೆ ಪರೋಕ್ಷವಾದಂಥ ಒಂದು ಸಪೋರ್ಟನ್ನು ಮಾಡ್ತಿದೆ. ಹಾಗಾಗಿ ಅವರ 2 ದೇಶಗಳಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಮತ್ತು ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಸ್ಟೇಟಸ್ ಕೋ ಮೇಂಟೈನ್ ಮಾಡೋ ದೃಷ್ಟಿಯಿಂದ ಈಗ ಒಂದು ಸಿಟ್ಟಿನಿಂದ ಹೇಳಿಕೆ ಕೊಟ್ಟರೂ ಕೂಡ ಮುಂಬರುವ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವುದು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಭಾರತಕ್ಕೂ ಕೂಡ ಅತ್ಯಂತ ದೊಡ್ಡದಾದ ಸಂಕಷ್ಟ ಎದುರಾಗಿದೆ. ಯಾಕಂದರೆ ಇರಾನ್ಗೆ ಸರಿಸುಮಾರು 1 ಲಕ್ಷ ಟನ್ನಷ್ಟು ಬಾಸ್ಮತಿ ರೈಸ್ ಭಾರತದಿಂದ ಹೋಗ್ತಾ ಇರುತ್ತೆ. ಅದು ಕೂಡ ಇದೀಗ ಗುಜರಾತ್ನ ಮುಂದ್ರಾ ಮತ್ತು ಬಾಂಡ್ಲಾ
ಪೋರ್ಟ್ನಲ್ಲಿ ಹಡಗುಗಳು ಹಾಗೇ ನಿಂತ್ಕೊಂಡಿದೆ. ಯಾಕಂದರೆ ಆ ಹಡಗುಗಳು ಹೋಗಲಿಕ್ಕೆ ನಮ್ಮಲ್ಲಿ ಲೈಸೆನ್ಸ್ ಸಿಗ್ತಾ ಇಲ್ಲ, ಅಂದರೆ ವಿಮೆ ಅಂದರೆ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ. ನೀವು ಯಾವುದೇ ಹಡಗುಗಾಗಿರ್ಬೋದು, ಯಾವುದೇ ಫ್ಲೈಟ್ ಆಗಿರ್ಬೋದು, ಎಲ್ಲವೂ ಕೂಡ ವಿಮೆ ಅಂತ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ವಿಮಾ ಕಂಪನಿಗಳು ಅಥವಾ ನಮ್ಮ ಇನ್ಶೂರೆನ್ಸ್ ಕಂಪನಿಗಳು ಅದಕ್ಕೆ ಕಟ್ ಆಫ್ ಅನ್ನು ಹೇಳುತ್ತೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಿದೆ. ನಮ್ಮ ಹಡಗುಗಳಿಗೆ ವಿಮೆ ಇರುತ್ತೆ. ಅಂತ ವಿಮೆ ಇದ್ದ ಹಡಗುಗಳು ಒಂದು ವೇಳೆ ಇರಾನ್ ಕಡೆಗೆ ಹೊರಟ್ರೆ, ಒಂದು ವೇಳೆ ದಾಳಿ ಆದಾಗ ಆ ಹಡಗುಗಳಿಗೆ ತೊಂದರೆ ಆದರೆ ಸುಮ್ಮನೆ ಎಲ್ಲ ಗೊತ್ತಿದ್ದುಕೊಂಡು ಕೂಡ ವಿಮಾ ಕಂಪನಿಗಳು ಅಂತ ಒಂದು ವೆಚ್ಚವನ್ನು ಭರಿಸಬೇಕಾಗುತ್ತೆ. ಹಾಗಾಗಿ ವಿಮಾ ಕಂಪನಿಗಳು ಈಗಾಗಲೇ ತುರ್ತು ಸಂದರ್ಭದಲ್ಲಿ ವಿಮೆಯನ್ನು ವಾಪಸ್ ತೆಗೆದುಕೊಳ್ಳುವಂಥ ಒಂದು ಅವಕಾಶ ಕೂಡ ಇರುತ್ತೆ. ಹಾಗಾಗಿ ವಿಮೆಯ ಒಂದು ಲಭ್ಯವಿಲ್ಲದ ಕಾರಣ ಎಲ್ಲ ಹಡಗುಗಳು ಕೂಡ ಮುಂದ್ರಾ ಮತ್ತು ಬಾಂಡ್ಲಾ ಪೋರ್ಟ್ನಲ್ಲಿ ಈಗ ಅಲ್ಲೇ ನಿಂತ್ಕೊಂಡಿವೆ. ಹಾಗಾಗಿ ಆ ಬಾಸ್ಮತಿ ರೈಸ್ 1,00,000 ಟನ್ನಷ್ಟು ಇರಾನಿಗೆ ಹೋಗಬೇಕಿತ್ತು, ಅವು ಕೂಡ ಈಗ ಭಾರತದಲ್ಲಿ ಪೋರ್ಟ್ನಲ್ಲಿ ನಿಂತ್ಕೊಂಡು ಬಿಟ್ಟಿದೆ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಇದೀಗ ಬಾಸ್ಮತಿ ರೈಸ್ನ ಬೆಲೆ ಕೂಡ 5ರಿಂದ 6 ರೂಪಾಯಿ ಕಡಿಮೆ ಆಗಿದೆ ಮತ್ತು ನಮ್ಮ ಇಂಡಿಯನ್ಸ್ಗೆ ಅದರ ಲಾಭ ಆಗ್ಬೋದು. ಆದರೆ ಬೆಳೆಗಾರರಿಗೆ, ಇಂಡಿಯನ್ ಗ್ರಾಹಕರಿಗೆ ಲಾಭ ಆದರೂ ಕೂಡ ಈ ಭಾರತೀಯ ರೈತರಿಗೆ ತುಂಬಾ ನಷ್ಟವಾಗ್ತಿದೆ. ಯಾಕಂದ್ರೆ ಬಾಸ್ಮತಿ ರೈಸ್ ನಮ್ಮ ಭಾರತದಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ ಗೊತ್ತಿಲ್ಲ, ಒಂದು 5ರಿಂದ 6% ಊಟ ಮಾಡಬಹುದು. ಆದರೆ ಶ್ರೀಮಂತ ರಾಷ್ಟ್ರವಾದಂಥ ಅನೇಕ ಫಾರಿನ್ ಕಂಟ್ರಿಗಳು ಕೂಡ ನಮ್ಮ ಬಾಸ್ಮತಿ ರೈಸನ್ನು ಆಮದು ಮಾಡಿಕೊಳ್ಳುತ್ತೆ. ಅದರ ಒಂದು ಹಂತವಾಗಿ ಇರಾನ್ ಕೂಡ ಭಾರತದ ಬಾಸ್ಮತಿ ರೈಸನ್ನು ಆಮದು ಮಾಡ್ಕೊಳ್ತಾ ಇತ್ತು. ಆದರೆ ಇದೀಗ ಅದು ಆಮದು ಮಾಡಿಕೊಳ್ಳುವಂಥ ಒಂದು ಹಂತದಲ್ಲಿದ್ದರೂ ಕೂಡ ನಮ್ಮ ಭಾರತೀಯ ವ್ಯವಸ್ಥೆ, ಭಾರತೀಯ ಇನ್ಶೂರೆನ್ಸ್ ಕಂಪನಿಗಳು ವಿಮೆಯನ್ನು ಕೊಡದಿದ್ದ ಕಾರಣ ಎಲ್ಲ ಅಕ್ಕಿಯ ಮೂಟೆಗಳು, ಅಕ್ಕಿಯ ಒಂದು ಬಾಕ್ಸ್ಗಳು ಇದೀಗ ಮುಂದ್ರಾ ಮತ್ತು ಬಾಂಡ್ಲಾ ಪೋರ್ಟ್ನಲ್ಲಿ ಹಾಗೆ ನೆನೆಗುದಿಗೆ ಬಿದ್ದಿದೆ. ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಿಲ್ಲದೆ ಇದ್ರೆ, ಹೀಗೆ ಮುಂದುವರೆದ್ರೆ, ಮತ್ತೊಂದು 15 ದಿನಗಳ ಕಾಲ ಹೀಗೆ ಮುಂದುವರೆದ್ರೆ ಬಾಸ್ಮತಿ ರೈಸ್ನ ಬೆಲೆ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕೆಲವೊಬ್ಬರು ಮಾತ್ರ ಅದು ಬಾಸ್ಮತಿ ರೈಸ್ ಅನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಬೆಳೆದಂತ ಬೆಳೆ ಅಲ್ಲಿ ರಫ್ತಾಗಿಲ್ಲ ಅಂದ್ರೆ ಅವುಗಳನ್ನು ನಮ್ಮ ಭಾರತೀಯ ಗ್ರಾಹಕರಿಗೆ ಕೊಡಬೇಕಾಗತ್ತೆ ಮತ್ತು ಅದರ ಬೆಲೆ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ 3-4 ಕಡೆಯಿಂದ ಅಥವಾ ಹಲವು ಕಡೆಯಿಂದ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಿದೆ. ಒಂದು ಪ್ರಪಂಚದ 3ನೇ ಅತ್ಯಂತ ಹೆಚ್ಚು ತೈಲ ಉತ್ಪಾದನೆ ಮಾಡುವಂಥ ರಾಷ್ಟ್ರ ಅದು ಯಾವುದಂದ್ರೆ ಅದು ಇರಾನ್. ಅಮೆರಿಕ, ರಷ್ಯಾ ಬಿಟ್ಟರೆ ಇರಾನ್ ಅತ್ಯಂತ ಜಾಸ್ತಿ ತೈಲವನ್ನು ಉತ್ಪಾದನೆ ಮಾಡುತ್ತೆ ಮತ್ತು ಅದು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಡುತ್ತೆ. ಒಂದು ವೇಳೆ ತೈಲವನ್ನು ಕೊಡದೇ ಇದ್ರೆ ಇಡೀ ಪ್ರಪಂಚದ ತೈಲದ ವಹಿವಾಟಿನಲ್ಲಿ ತೊಂದರೆ ಆಗುತ್ತೆ ಮತ್ತು ಒಂದು ಬ್ಯಾರಲ್ನ ಬೆಲೆ ಕೂಡ $75ರಿಂದ $80 ಜಾಸ್ತಿ ಆಗುವಂಥ ಸಂದರ್ಭ ಈಗಾಗಲೇ ಒದಗಿ ಬಂದಿದೆ ಮತ್ತು ಇಡೀ ಪ್ರಪಂಚದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಮತ್ತು ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಎರಡನೇದಾಗಿ ಭಾರತಕ್ಕೆ ಆಗ್ತಿರುವಂಥ ಒಂದು ದೊಡ್ಡ ಲಾಸ್ ಅಂದರೆ ಭಾರತದ ಬಾಸ್ಮತಿ ರೈಸ್ ರಫ್ತಾಗಬೇಕಿತ್ತು ಭಾರತದಿಂದ ಇರಾನಿಗೆ. ಸರಿಸುಮಾರು 1,00,000 ಟನ್ನಷ್ಟು ಬಾಸ್ಮತಿ ರೈಸ್ ಕೂಡ ಇರಾನಿಗೆ ರಫ್ತಾಗಬೇಕಿತ್ತು. ಆದರೆ ವಿಮೆ ಸಿಗದ ಕಾರಣ, ಹಡಗುಗಳಿಗೆ ವಿಮೆ ಸಿಗದ ಕಾರಣ ಆ ಹಡಗುಗಳು ಕೂಡ ಅಲ್ಲೇ ಅಂದರೆ ಬಂದರಿನಲ್ಲಿ ನಿಂತ್ಕೊಂಡಿದೆ. ಇದರಿಂದ ಭಾರತದ ರೈತರಿಗೂ ಕೂಡ, ಭಾರತದ ಆರ್ಥಿಕ ವ್ಯವಸ್ಥೆ ಕೂಡ ನಷ್ಟ ಆಗುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ಯುದ್ಧಗಳು ನಿಲ್ಲಬೇಕು. ಯುದ್ಧಗಳಿಂದ ತುಂಬಾ ರೀತಿಯ ಆರ್ಥಿಕ ವ್ಯವಸ್ಥೆ ಹದಗೆಡುತ್ತೆ, ಮತ್ತೊಂದು ರೀತಿಯಲ್ಲಿ ಅಮಾಯಕರ ಪ್ರಾಣ ಕೂಡ ಹೋಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂತೆ ಇದು ಯುದ್ಧದ ಕಾಲವಲ್ಲ, ಇದು ಶಾಂತಿಯ ಕಾಲ. ಎಲ್ಲ ದೇಶಗಳು ಮಾತನಾಡಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕೇ ಹೊರತು ತಮ್ಮ ವ್ಯಾಪಾರ ದೃಷ್ಟಿಯಿಂದ ತಮ್ಮ ಯುದ್ಧ ಉಪಕರಣಗಳು ಖಾಲಿಯಾಗುತ್ತೆ, ನಮಗೆ ಆರ್ಥಿಕವಾಗಿ ಸದೃಢವಾಗುತ್ತೆ ಅನ್ನುವ ದೃಷ್ಟಿಯಿಂದ ಅಮೆರಿಕದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿದ್ರೆ ಇದು ಇಡೀ ಪ್ರಪಂಚಕ್ಕೆ ಮಾರಕ ಎನ್ನುವುದು ಈಗಿನ ವಿಶ್ಲೇಷಣೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.